ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಡುಗೆ ಮನೆಯಲ್ಲಿ ಒಗ್ಗರಣೆ ಹಾಕುವಾಗ ಎಣ್ಣೆ ಸಿಡಿದು ಈ ರೀತಿ ಗಲೀಜಾಗೋದು ಸ್ವಾಭಾವಿಕ. ಗಲೀಜಾಗಿರೋ ಗೋಡೆನ ಈಸಿಯಾಗಿ ಕ್ಲೀನ್ ಮಾಡೋದು ಹೇಗೆ ಅನ್ನೋದು ನೋಡೋಣ. ಗೋಡೆನ ಕ್ಲೀನ್ ಮಾಡೋಕ್ಕೆ ಒಂದು ಕಾಟನ್ ಬಟ್ಟೆ ಹಾಗೆ ಅಡುಗೆ ಸೋಡಾ ತಗೊಳ್ಳಿ. ಬಟ್ಟೆನ ಒಂದ್ಸಲ ನೀರಲ್ಲಿ ಒದ್ದೆ ಮಾಡಿಕೊಂಡು ಅದನ್ನು ಗಟ್ಟಿಯಾಗಿ ಹಿಂಡ್ಕೊಳ್ಬೇಕಾಗತ್ತೆ. ಶಕ್ತಿ ಇರುತ್ತೆ, ಹಾಗೆ ಎಣ್ಣೆ ಕಲೆಯನ್ನು ಹೋಗಲಾಡಿಸೋ ಶಕ್ತಿ ಕೂಡ ಇರುತ್ತೆ. ಹಾಗಾಗಿ ಕ್ಲೀನಾಗಿ ಮಾಡುತ್ತೆ. ಅಡುಗೆ ಸೋಡಾವನ್ನು ಸಾಮಾನ್ಯವಾಗಿ ಬಜ್ಜಿ ಬೋಂಡಾಗಳಲ್ಲಿ ಬಳಸ್ತಾರೆ. ಅದು ತಿನ್ನೋಕ್ಕೆ ರುಚಿ ಕೊಡುತ್ತೆ. ಕ್ಲೀನ್ ಮಾಡೋಕ್ಕೆ ಅಡುಗೆ ಸೋಡಾವನ್ನು ಬಳಸ್ತಾರೆ ಅಂತ ಎಷ್ಟೋ ಜನರಿಗೆ ಗೊತ್ತಿರೋದಿಲ್ಲ. ಅಂಥವರಿಗೆಲ್ಲ ಇದು ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ನೋಡಿ, ಗೋಡೆ ಕೂಡ ಎಷ್ಟು ಕ್ಲೀನಾಗಿದೆ, ಪಳಪಳನೆ ಹೊಳಿತಾ ಇದೆ ಅಂತ. ಹಾಗೆ ಅಡುಗೆ ಮನೆಯಲ್ಲಿ ಹೊಗೆ ಹೋಗೋಕ್ಕೆ ಅಂತ ಚಿಮ್ನಿಯನ್ನು ಹಾಕಿರ್ತಾರೆ. ಅದು ಕೂಡ ತುಂಬ ಗಲೀಜಾಗ್ತಾ ಇರುತ್ತೆ. ಗೋಡೆ ಮೇಲೆ ಎಣ್ಣೆ ಕೊಳೆಯನ್ನು ಹೇಗೆ ನಾವು ಅಡುಗೆ ಸೋಡಾವನ್ನು ಉಪಯೋಗಿಸಿ ತೆಗಿತೀವೋ ಅದೇ ಥರ ಬಟ್ಟೆ ತಗೊಂಡು ಒದ್ದೆ ಮಾಡಿಕೊಂಡು ಅಡುಗೆ ಸೋಡಾ ಹಾಕ್ಕೊಂಡು ಈ ಚಿಮ್ನಿನ ಕೂಡ ಕ್ಲೀನ್ ಮಾಡ್ಬೋದು. ನೋಡಿ, ನಿಮಗೆ ವ್ಯತ್ಯಾಸ ಗೊತ್ತಾಗ್ತಾ ಇದೆ ಎಷ್ಟು ಕ್ಲೀನಾಗಿ ಬರ್ತಾ ಇದೆ ಅಂತ. ಕೊಳೆ ಎಲ್ಲ ಚೆನ್ನಾಗಿ ಹೋಗುತ್ತೆ ಅಡುಗೆ ಸೋಡಾದಲ್ಲಿ. ಈ ರೀತಿಯಾಗಿ ಮಾಡಿಕೊಂಡು ನಾವು ಆಗಾಗ ಕ್ಲೀನ್ ಮಾಡ್ಕೋಬೋದು. ಕೊಳೆನೆಲ್ಲ ನೋಡಿ ಬಟ್ಟೆ ಹೀರ್ಕೊಂಡು ಎಷ್ಟು ಕ್ಲೀನ್ ಆಯಿತು ಅಂತ. ಎರಡೆರಡು ಸಲ ನಾವು ಯಾವುದೇ ಗೋಡೆನಾಗಲಿ ಅಥವಾ ಈ ಚಿಮ್ನಿನಾಗಲಿ ಕ್ಲೀನ್ ಮಾಡುವಾಗ ಯಾವುದೇ ಆದರೂ ಕೂಡ 2 ಸಲ ಅಡುಗೆ ಸೋಡಾ ಹಾಕಿ ಮೊದಲು ಕ್ಲೀನ್ ಮಾಡಿಕೊಂಡು ಕೊನೆಯಲ್ಲಿ 3ನೇ ಸಲ ಬರೀ ಒಂದು ಒದ್ದೆ ಬಟ್ಟೆ ತಗೊಂಡು ಒರೆಸಿ ಕ್ಲೀನ್ ಮಾಡಬೇಕು. ಆವಾಗ ಯಾವುದೇ ಕೊಳೆ ಇಲ್ಲದೇ ಸ್ವಚ್ಛ ಇದೆ. ಹಾಗೆ ಕ್ರಿಮಿಯನ್ನು ಆಗದಂತೆ ತಡೆಯೋ ಗುಣವೂ ಕೂಡ ಇದೆ. ಇದು ಸ್ವಚ್ಛ ಮಾಡೋ ಗುಣವನ್ನು ಹೊಂದಿದೆ. ನಾವು ಪಾತ್ರೆ ತೊಳೆಯೋ, ಕೈ ತೊಳೆಯೋ ಜಾಗದಲ್ಲಿ ಸುಣ್ಣನ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು. ಸುಣ್ಣನ ಪಾತ್ರೆ ತೊಳೆಯೋ ಜಾಗಕ್ಕೆ ಪೂರ್ತಿ ಸ್ಪ್ರೆಡ್ ಮಾಡಿಕೊಂಡು ಒಂದು ಬ್ರಷಲ್ಲಿ ಚೆನ್ನಾಗಿ ಈ ರೀತಿ ತಿಕ್ಕಬೇಕು. ಅಂದರೆ ಉಜ್ಕೊಂಡ್ರೆ ಎಲ್ಲ 10 ನಿಮಿಷ ಆದ ನಂತರ ನೀರು ಹಾಕಿ ಚೆನ್ನಾಗಿ ಬ್ರಷಲ್ಲಿ ತೊಳಿತಾ ಬನ್ನಿ. ಇದನ್ನು ಕ್ಲೀನ್ ಮಾಡುವಾಗ ಪಾತ್ರೆ ತೊಳೆಯೋ ಜಾಗ, ಕೈ ತೊಳೆಯೋ ಜಾಗನ ಅಡುಗೆ ಮನೆಯಲ್ಲಿ ಕ್ಲೀನಿಂಗಿಗೆ ಅಂತ ಅಡುಗೆ ಸೋಡಾ ಹಾಗೆ ಸುಣ್ಣನ ಯಾವತ್ತೂ ಇಟ್ಕೊಂಡಿರಿ. ಇದು ತುಂಬ ಹೆಲ್ಪ್ಫುಲ್ ಆಗಿದೆ. ಎಲ್ರಿಗೂ ಧನ್ಯವಾದಗಳು.